ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿ ಬಿಟ್ರೆ ಮುಸಲ್ಮಾನ ದ್ವೇಷ ಮಾಡ್ತಾರೆ, ಆದ್ರೆ ಮುಸಲ್ಮಾನರ ಜೊತೆಗೆ ಅವರ ವ್ಯಾಪಾರ ವಹಿವಾಟು ಇದಾವೆ. ಅವರಿಗೆ ಕಾಂಗ್ರೆಸ್ನವರಿಗೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಇದೆ. ಅವ್ರಿಗೆ ಐಡಿಯಾಲಜಿ ಸ್ಪಷ್ಟತೆ ಇಲ್ವಾ ಅಂತ. ಈಗ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಿದ್ದಾರೆ, ಏನ್ ಮಾತನಾಡ್ತಿದ್ದಾರೆ? ನಿಮ್ಮ RSS ಅನ್ನ ರಿಜಿಸ್ಟರ್ ಮಾಡ್ಲವರೆಗೆ ಬಿಡಲ್ಲ, ರಿಜಿಸ್ಟರ್ ಆಗೋವರೆಗೆ ಬಿಡಲ್ಲ ಅಂತ. ಸ್ವಾಮಿ, ಆಕ್ಷನ್ ಪ್ಲಾನ್ ಏನು? RSS ಮಾಡಿ ಸ್ವಾಮಿ ಆಕ್ಷನ್ ಪ್ಲಾನು. ಅಂದ್ರೆ ಅದನ್ನು ಮಾಡ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ನಾವು BJP ಪಕ್ಷದ RSS ಪ್ರೇಮದ ಬಗ್ಗೆ, RSS ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. BJP ಪಕ್ಷ ನೇರ ನಿಷ್ಠುರವಾಗಿ ಹಿಂದುತ್ವ ಪ್ರೇಮವನ್ನು ಹೊಂದಿದರೆ, ಕಾಂಗ್ರೆಸ್ನದ್ದು ಸಾಫ್ಟ್ ಹಿಂದುತ್ವ ಅನ್ನುವ ಮಾತು ಯಾವಾಗಲೂ ಕೇಳಿಬರುತ್ತೆ. ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ತುಂಬ RSSನ ವಿರೋಧಿಸಿ ಮಾತಾಡ್ತಾರೆ ಮತ್ತು BK ಹರಿಪ್ರಸಾದ್ ಅವರು ಮಾತಾಡ್ತಾರೆ. ಆದರೆ ಇದನ್ನೇ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಬಗ್ಗೆ ಮಾತಾಡಿದ್ರೆ ಅಷ್ಟೊಂದು ಅವರು RSSನ ಸದನದಲ್ಲೇ ಅವರು ಸದಾ ವತ್ಸಲೆ ಅನ್ನೋ ಒಂದು ಮಂತ್ರವನ್ನು ಹೇಳ್ತಾರೆ. ಹಾಗಾದರೆ ಈ ಕಾಂಗ್ರೆಸ್ಸದ್ದು ನಿಜವಾಗ್ಲೂ ಯಾಕೆ ಈ ಬಂದಿತನ? ನಿಜವಾಗ್ಲೂ ಅವರು RSS ಜೊತೆಗೆ ಪ್ರೇಮವನ್ನು ಹೊಂದಿದ್ದಾರಾ, RSSವನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ದ್ವೇಷಿಸ್ತಾ ಇದ್ದಾರಾ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಪಾಡ್ಕಾಸ್ಟಲ್ಲಿ ಮಾತಾಡೋಣ. ನಮ್ಮ ಜೊತೆಗಿದ್ದಾರೆ RSSನ ಮಾಜಿ ಕಾರ್ಯಕರ್ತರಾದ ಹನುಮೇಗೌಡರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದನ್ನ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು RSSನ್ನು ಬೈತಾರೆ, ಇನ್ನೂ ಕೆಲವರು ಒಳಗೆ RSS ಜೊತೆಗೆ ಸಂಬಂಧವನ್ನು ಇಟ್ಕೊಂಡು RSSವನ್ನು ಪ್ರೇಮಿಸುವ ಕೆಲಸ ಮಾಡ್ತಾರೆ. ಏನಿದು ಇದರ ಯಾಕೆ ಈ ದ್ವಂದ್ವ ನಡೆ ಅಂತ? ನೋಡಿ, ಈ ಪ್ರಿಯಾಂಕಾ ಖರ್ಗೆ ಅವರು ಇತ್ತೀಚೆಗೆ ಅಂದ್ರೆ ಒಂದು 7-8 ತಿಂಗಳು ಅಂದ್ರೆ ಅಕ್ಟೋಬರ್ ತಿಂಗಳಿಂದ ಅವರ ಧ್ವನಿ ಭಾರಿ ದೊಡ್ಡ ಮಟ್ಟದಲ್ಲಿ ಇದೆ. ಭಾರಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅದು ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಅದಕ್ಕೆ ಕಾರಣ, ಅವರು ದೆಹಲಿಯಲ್ಲಿ ಕೂಡ RSS ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅಲ್ಲೊಂದು ಸಭೆಯಲ್ಲಿ RSSನ ವಿಚಾರವನ್ನ ಯಾಕೆ ನೋಂದಣಿ ಮಾಡಿಸಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅಲ್ಲಿ ಮಾತನಾಡಿ ಬಂದಿದ್ದಾರೆ. ಈಗ ಪ್ರಿಯಾಂಕಾ ಖರ್ಗೆ ಅವರು ಕೂತ್ರೆ ನಿಂತ್ರೆ ಮಾತಾಡ್ಲಿಕ್ಕೆ ನಿಂತ್ರೆ ಅವರು ಮಾತಾಡೋದೇನೆ RSS ವಿರುದ್ಧ. ರಿಜಿಸ್ಟ್ರೇಷನ್ನು ಅವರು ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇದ್ದಾರೆ, ಅವರು ಲೆಕ್ಕ ಕೊಡ್ತಾ ಇಲ್ಲ, ಅವ್ರಿಗೆ ಆದಾಯದ ಮೂಲ ಏನೋ, ಅವ್ರ ಖರ್ಚನ್ನು ಯಾವ ರೀತಿ ಮಾಡ್ತಿದ್ದಾರೆ, ಈ ಒಂದು ವಿಚಾರವನ್ನು ನಿರಂತರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಈಗ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಗೋದಕ್ಕೆ ಮುಂಚೆಯಿಂದ ಕಳೆದ ಅನೇಕ ವರ್ಷಗಳಿಂದ ಇವರು BK ಹರಿಪ್ರಸಾದ್ ಅವರು RSS ವಿರುದ್ಧ ಮಾತನಾಡ್ತಾ ಬಂದಿದ್ದಾರೆ. ಈ ಇಬ್ಬರು ಭಾರಿ ಖಡಕ್ಕಾಗಿ ಮತ್ತೆ ಪ್ರಖರವಾಗಿ RSS ಅನ್ನು ವಿರೋಧಿಸ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಈಗ, BK ಹರಿಪ್ರಸಾದ್ ಮೊದಲಿನಿಂದರು. ಇದೊಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಸಿದ್ದರಾಮಯ್ಯನವರು ಕೂಡ RSS ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನು ಹೊಂದಿದ್ದಾರೆ. ಆದರೆ ಈ ಹಿಂದೆ ಮತ್ತು ಈಗಿನ 2ನೇ ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯನವರು RSSನ ಖಂಡಿಸುವಂಥದ್ದು ಮಾಡ್ತಾ ಇದ್ರು. ಆದರೆ ಈ ಇಬ್ಬರು ಖಂಡಿಸಿದಷ್ಟು ಉಗ್ರ ಖಂಡನೆ ಇರಲಿಲ್ಲ. ಆದರೆ ಈಗ ನೀವು ಹೇಳಿದಾಗೆ ಅಥವಾ ಒಂದು ಪ್ರಶ್ನೆ ಕೇಳಿದಾಗೆ DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎನ್ನುವಂತಹ RSSನ ಪ್ರಾರ್ಥನಾ ಗೀತೆಯನ್ನು ಹೇಳ್ತಾರೆ. ನಾವೆಲ್ಲೂ ಹಿಂದೂಗಳೇ, ನಾನು ಹಿಂದೂನೇ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ, ಪದೇ ಪದೇ ಹೇಳ್ತಾ ಇದ್ದಾರೆ. ಅದೆರಡಕ್ಕಿಂತ ಎಲ್ಲೋ ಒಂದ್ ಕಡೆ ಮೃದು ಹಿಂದುತ್ವ ಅನ್ನುವಂಥದ್ದನ್ನ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಉಗ್ರವಾದಂತಹ ಒಂದು ಪ್ರಖರವಾದಂತಹ ಪ್ರಶ್ನೆಗಳನ್ನ ಎತ್ತಿರುವಂತಹ ಪ್ರಿಯಾಂಕಾ ಖರ್ಗೆ ಅವರ ಈ ಕಾಲಘಟ್ಟದಲ್ಲಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಒಂದೇ ಒಂದು ಅಕ್ಷರವನ್ನು ಚಕಾರ ಎತ್ತದೆ ನಿಂತಿರುವಂಥದ್ದು ಅಥವಾ ಮಾತನಾಡದೆ ರಾಜ್ಯದ ಆಡಳಿತದ ಚುಕ್ಕಾಣಿಯಲ್ಲಿ ಕೂತಿರುವಂಥದ್ದು ನೀವು ಹೇಳಿದಾಗೆ ಅನುಮಾನಕ್ಕೆ ಕಾರಣ ಇದೆ. ಈ ಅನುಮಾನ ಮೊದಲನೇದೇನಲ್ಲ. ಈ ಅನುಮಾನಗಳು ರಾಹುಲ್ ಗಾಂಧಿ ಅಂದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೂ ಕೂಡ ಇದ್ರ ಬಗ್ಗೆ ಅನುಮಾನ ಇದೆ. ಎಲ್ಲಿಯವರೆಗೆ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಉದಯಪುರದಲ್ಲಿ ಒಂದು ಅವ್ರದ್ದು ಅಖಿಲ ಭಾರತ ಕಾಂಗ್ರೆಸ್ನ ಕಾರ್ಯಕ್ರಮ ಆಗತ್ತೆ. ಆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಇಟ್ಕೊಂಡು BJPಗೆ ಕೆಲಸ ಮಾಡ್ತಾರೆ ಅವ್ರನ್ನ ಹೊರಗಡೆ ಹಾಕ್ಬೇಕಾದಂತ ಕೆಲಸ ಮಾಡಬೇಕಾಗತ್ತೆ, ಈ ಮಾತನ್ನ ಹೇಳ್ತಾರೆ. ಹಾಗೆ ಯಾರ್ಯಾರು RSSನ ವಿಚಾರಧಾರೆಯವರು ಅವರ ವಿರುದ್ಧ ನೊಂದು ಬೆಂದು ಹೊರಗಡೆ ಬಂದಿದ್ದಾರೆ,
ಭಿನ್ನ ಮತದಿಂದ ಹೊರಗಡೆ ಬಂದಿದ್ದಾರೆ, ಅವರನ್ನೆಲ್ಲ ಗುರುತಿಸಿ ಕಾಂಗ್ರೆಸ್ನಲ್ಲಿ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಇತ್ತೀಚೆಗೆ ಗುಜರಾತ್ನಲ್ಲಿ ಹೇಳ್ತಾರೆ, ಯಾರು ಕಾಂಗ್ರೆಸ್ ಒಳಗಡೆ ಇಟ್ಕೊಂಡು ಬಿಜೆಪಿಗೆ ಕೆಲಸ ಮಾಡ್ತಾ ಇದ್ದಾರೆ ಒಳ ಒಪ್ಪಂದ ಮಾಡಿಕೊಂಡು, ಅವರು ಮೊದಲು ಹೊರಗಡೆ ಹೋಗ್ಬೇಕಾಗಿದೆ. ಬರೀ ಹೊರಗಡೆ ಹೋಗೋದಷ್ಟಲ್ಲ, ಅಕಸ್ಮಾತ್ ಅವ್ರು ಹೋಗದಿರ ಇದ್ರೆ ಹೊರಗಡೆ ಹಾಕಬೇಕಾಗಿದೆ. ಈ ಹೊರಗಡೆ ಹಾಕುವಂತಹ ಈ ಸಂದರ್ಭದಲ್ಲಿ ಅವನು ಜಿಲ್ಲಾ ಕಾರ್ಯದರ್ಶಿನೋ ಜಿಲ್ಲಾ ಅಧ್ಯಕ್ಷನೋ ಯಾವ ಮಟ್ಟದ ನಾಯಕ ಆಗಿದ್ರೂ ಪರವಾಗಿಲ್ಲ, ಇದರ ಪರಿಣಾಮ ನಮ್ಮ ಕಾಂಗ್ರೆಸ್ಗೆ ಸೋಲು ಗೆಲುವು ಏನೇ ಆದ್ರೂ ಪರವಾಗಿಲ್ಲ, ಅದನ್ನ ಲೆಕ್ಕ ಹಾಕೋದು ಬೇಡ, ಅವರನ್ನೆಲ್ಲ ಮೊದಲು ಹೊರಗಡೆ ಹಾಕಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಬಟ್ ಒಂದು ಪ್ರಶ್ನೆ ಏನಂತಂದ್ರೆ ಇಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಈ ರೀತಿಯ RSSನ ವಿರೋಧವನ್ನು ವ್ಯಕ್ತಪಡಿಸೋದ್ರ ಜೊತೆಗೇನೆ ಇನ್ನೊಂದು ಕಡೆ ನಮ್ಮ ಮಾನ್ಯ DK ಅವರಿಗೆ ಮುಖ್ಯಮಂತ್ರಿ ಅಂತ ದೊಡ್ಡ ಸ್ಥಾನವನ್ನೇ ಕೊಡ್ತಾರೆ. ಯಾಕೆ ಈ ಆಲ್ರೆಡಿ ಈ DK ಶಿವಕುಮಾರ್ ಅವರು RSS ಪ್ರೇಮ ಎಂಥದ್ದು ಅನ್ನೋದು ಈಗಾಗಲೇ ಸಾಬೀತಾಗಿರುವಂಥದ್ದು. ಅವ್ರು ಯಾವಾಗಲೂ ನಾನು ಹಿಂದೂ ಅಂತ ಹೇಳ್ತಾರೆ, ಸದಾ ವತ್ಸಲ ಅಂತ ಹಾಡನ್ನು ಸದನದಲ್ಲಿ ಹೇಳ್ತಾರೆ. ಆದಾಗ್ಯೂ ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಟ್ಟರು? ಇದರ ಹಿಂದೆ ಸೂಟ್ಕೇಸ್ ಕೆಲಸ ಏನಾದರೂ ಮಾಡಿದೆಯಾ ಅಥವಾ ಬೇರೆ ಯಾರೂ ಸಿಗಲಿಲ್ವಾ ಕಾಂಗ್ರೆಸ್ನಲ್ಲಿ ಇವ್ರಿಗೆ? ಸಿದ್ದರಾಮಯ್ಯನ ಅರ್ಧದಲ್ಲಿ ಇಳಿಸ್ಬಿಟ್ಟು DK ಅವ್ರಿಗೆ ಜಾಗ ಕೊಡೋಕ್ಕೆ ಯಾಕೆ ಕಾರಣ ಆಯಿತು ಅಂತ ಅದನ್ನೇ ಮುಂದುವರೆದು ಹೇಳಲಿಕ್ಕೆ ಹೊರಡ್ತೀನಿ. ಅಂದ್ರೆ ಒಂದು ಕಡೆ ರಾಷ್ಟ್ರ ನಾಯಕರು ಬಿಜೆಪಿ RSSನ ವಿರುದ್ಧ ಒಂದು ಕಡಾಖಂಡಿತವಾಗಿ ಅವರನ್ನ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ಬೇಕು, ಅವರನ್ನ ಹೊರಗಡೆ ಹಾಕಬೇಕು, ಅವರನ್ನ ನಮ್ಮ ವಿಚಾರಧಾರೆಗೆ ವಿರುದ್ಧವಾಗಿರುವಂತವ್ರು ಅವರನ್ನ ದೂರ ನಿಲ್ಲಿಸಬೇಕು. ಆ ಮಾನಸಿಕತೆಯವರು ನಮ್ಮ ಹತ್ತಿರ ಅವರ ಗಾಳಿ ಕೂಡ ಸುಳಿಬಾರದು ಅನ್ನುವಂತ ಮಾನಸಿಕತೆ ಇದ್ದಾಗ, ಅದೇ ಕಾಂಗ್ರೆಸ್ನೊಳಗಡೆ ಒಂದಷ್ಟು ಜನ RSSನ ಚಡ್ಡಿ ಹಾಕೊಂಡು, ಅಂದ್ರೆ ಒಳಗಡೆ ಚಡ್ಡಿ ಇದೆ ಪ್ಯಾಂಟ್ನೊಳಗಡೆ, ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಇವತ್ತಿನಿಂದ ಅಲ್ಲ, ನೀವೇನು ಹೇಳಿದ್ರಿ ಅದಕ್ಕೆ ನಾನೀಗ ನೇರ ಹೇಳಬೇಕು ಅನ್ನೋದಾದ್ರೆ, ಈ ಹಿಂದೆ ವಿಜೇಂದ್ರ ಅವರು ಹೇಳ್ತಾರೆ, ಮತ್ತೆ DK ಅವರು ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ, ನಮ್ಮದು ಮತ್ತೆ ಯಡಿಯೂರಪ್ಪ ಫ್ಯಾಮಿಲಿಗೆ ವ್ಯಾವಹಾರಿಕ ಸಂಬಂಧ ಇದೆ. ಅಲ್ಲ ಸ್ವಾಮಿ, ವ್ಯವಹಾರದ ಸಂಬಂಧ ಮಾಡಬೇಕು ಅಂತಂದ್ರೆ ಬೇರೆ ಯಾರು ಸಿಗಲಿಲ್ವಾ? ಬೇರೆ ಯಾರು ಸಿಕ್ಕಲ್ವಾ? ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ. ಅಲ್ಲ, ಇದು ಹೇಗಿದೆ ಅಂತ ಹೇಳಿದರೆ, ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿ ಬಿಟ್ರೆ ಮುಸಲ್ಮಾನ ದ್ವೇಷ ಮಾಡ್ತಾರೆ, ಆದ್ರೆ ಮುಸಲ್ಮಾನರ ಜೊತೆಗೆ ಅವರ ವ್ಯಾಪಾರ ವಹಿವಾಟು ಇದಾವೆ. ಅದೇ ರೀತಿಯಲ್ಲಿ ಇದರಲ್ಲಿ ಉಲ್ಲಾಳದಲ್ಲಿ ನಮ್ಮ UT ಖಾದರ್ ಇದಾರಲ್ಲ, ಅವರ ಕ್ಷೇತ್ರದಲ್ಲೂ ಹಾಗೆ ಪ್ರಭಾಕರ್ ಭಟ್ರನ್ನ ಹತ್ರ ಸೇರಿಸಬೇಡಿ ಅನ್ನೋ ರೀತಿಯಲ್ಲಿ ಇವರು ಮಾತನಾಡ್ತಾರೆ, ಅವರು ಅದೇ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಕೊನೆಗೆ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ವ್ಯವಹಾರಗಳನ್ನು ಮಾಡ್ತಾರೆ. ಅಂದ್ರೆ ಕೆಲವು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗವಹಿಸ್ತಾರೆ. ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ನಾವು ಒಡೆದಾಗ ಮಾಡ್ತೀವಿ, ನೀವು ಒತ್ತಾಗ ಮಾಡಿ, ನಾವು ಒಡೆದಾಗ ಮಾಡ್ತೀವಿ, ನೀವು ಸತ್ತಾಗ ಮಾಡಿ ಅಂತ ಹೇಳ್ತಾರ ಅನ್ನುವಂತ ಅನುಮಾನ ನಿಮ್ಮ ಹಾಗೆ ನನಗೂ ಇದೆ. ಈಗ ಈ ಕಾಂಗ್ರೆಸ್ಸಿನ ಇವತ್ತಿನ ನಮ್ಮ ಕರ್ನಾಟಕದ ಈ ಒಂದು ಇದನ್ನ ತಗೊಂಡಾಗ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಾಗ, ಅಂದ್ರೆ ಮೊದಲನೇ ಅವಧಿ ಅಲ್ಲ, 2ನೇ ಅವಧಿ, ಆ ಸಂದರ್ಭದ ಒಂದು ಮುಂಚೆ ಇದ್ದಂತ ಬಿಜೆಪಿ ಸರ್ಕಾರ 100 ಎಕರೆಗಳನ್ನು ಸಂಘ ಪರಿವಾರದವರಿಗೆ ಕೊಡ್ತಾರೆ. ಹೌದಾ? ಜನಸೇವಾ ಅಂತ ಹೇಳಿ ಇಲ್ಲಿ ಮಾಗಡಿ ರಸ್ತೆಯಲ್ಲಿದೆ, ಅವ್ರದೇ 50 ಎಕರೆ ಇದೆ. ಅಲ್ಲಿ ಒಂದು ಸರ್ಕಾರಿ ಜಮೀನನ್ನ RSS 52 ಎಕರೆ ಇದೆ. ಆ ಜಮೀನಿನಲ್ಲಿ ಅವರು ಬೇರೆ ವಿದ್ಯಾಸಂಸ್ಥೆಗಳನ್ನ ಕಟ್ಟಬಹುದು, ನಡೆಸಬಹುದು, ಅಷ್ಟು ದೊಡ್ಡ ಜಾಗ ಇದೆ. ಆದ್ರೆ ಅವರಿಗೆ ಅಲ್ಲೇ ಪಕ್ಕದಲ್ಲಿ ಕುರುಬರಳ್ಳಿ ಅನ್ನುವಂತ ಕಡೆ 35 ಎಕರೆ ಕೊಡ್ತಾರೆ. ಮತ್ತೆ 30 ಸರ್ಕಾರ ಕೊಡುತ್ತೆ ಅಂದ್ರೆ ಬಿಜೆಪಿ ಸರ್ಕಾರ. ಅದೇ ರೀತಿಯಲ್ಲಿ ದೇವರಹಳ್ಳಿ ಏರ್ಪೋರ್ಟ್ ಹತ್ರ ಅಲ್ಲಿ ತುಂಬಾ ಬೆಲೆ ಬಾಳುವಂಥದ್ದನ್ನು ಕೇವಲ 50 ಲಕ್ಷದ ಲೆಕ್ಕದಲ್ಲಿ 103 ಎಕರೆ ಕೊಡ್ತಾರೆ ಒಂದು ಚಾಣಕ್ಯ ಯೂನಿವರ್ಸಿಟಿಗೆ. ಅದೇ ರೀತಿಯಲ್ಲಿ ಅದಕ್ಕೂ ಮುಂಚೆ ಈಗ ಘಾಟಿ ಹತ್ರ ಒಂದಷ್ಟು 175 ಎಕರೆ ಕೊಡ್ತಾರೆ. ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ರಾಷ್ಟ್ರೋತ್ಥಾನ ಪರಿಷತ್ಗೆ, ಚಾಣಕ್ಯ ಯೂನಿವರ್ಸಿಟಿಗೆ, RSSನ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ, ಪರಿವಾರ ಸಂಸ್ಥೆಗಳಿಗೆ ಬೇಕಾದಷ್ಟು ಜಮೀನು ಕೊಡ್ತಾರೆ. ಆ ಜಮೀನು ಕೊಟ್ಟದ್ದನ್ನ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, 1 ಇಂಚು ಬಿಡೋದಿಲ್ಲ, ಎಲ್ಲ ವಾಪಸ್ ತಗೊಳ್ತೀವಿ, ಇಲ್ಲೀಗಲ್ ಇದೆ ಅದೆಲ್ಲ ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾರೆ. ಯಾವಾಗ ಹೇಳಿದ್ದು? 23ರಲ್ಲಿ ಅಧಿಕಾರ ಬಂದಾಗ. ಆದ್ರೆ 3 ವರ್ಷ ಕಳೀತು, 1 ಇಂಚು ವಾಪಸ್ ತಗೊಂಡಿರೋದೇನಾದ್ರೂ ಇದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ತೋರಿಸಿ. 1 ಇಂಚು ಬಿಡಲ್ಲ ಅಂದಿದ್ರು, 1 ಇಂಚು ತಗೊಳಕ್ಕಾಗಿಲ್ಲ. 1 ಇಂಚು ತಗೊಂಡಿಲ್ಲ. ಯಾಕೆ ಇದ್ರ ಬಗ್ಗೆ ಮಾತನಾಡ್ಲಿಲ್ಲ?
ಅಂದರೆ ಇಲ್ಲಿ ಏನಾದ್ರು ಒಪ್ಪಂದ ಆಗಿದೆಯಾ? ಈಗ ಈಗ ಅಂದ್ರೆ ದೊಡ್ಡ ಗರ್ಜನೆ ಮಾಡಿ ಇದರಿಂದ ಒಪ್ಪಂದ ಮಾಡ್ಕೊಳ್ತಾ ಇದ್ದಾರ ಅನ್ನುವಂಥದ್ದು ಒಂದು ಅನುಮಾನ ಇದೆ. ಇರ್ಲಿ, ಈಗ ಇದ್ರ ಜೊತೆಗೆ ಅನುದಾನಗಳು ಬೇಕಾದಷ್ಟು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಒಂದ್ ಕಡೆ 106 ಎಕರೆ ಜಮೀನು ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಅನುದಾನಗಳನ್ನು ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈ MLAಗಳು MP ಗಳಿಗೆ ಬಂದಿರುವಂತಹ ನಿಧಿ ಇದೆಯಲ್ಲ, ಅದನ್ನ ಒಂದು ಸಂಸ್ಥೆಗೆ ಒಂದ್ಸಲಿ ಕೊಟ್ಟಾದ್ಮೇಲೆ ಮತ್ತೆ ಕೊಡಬಾರದು. ಅದು 5 ಕೋಟಿವರೆಗೆ ಇದಿರುತ್ತೆ. ಆದ್ರೆ ಮತ್ತೆ ಕೊಡ್ಲಿಕ್ಕೆ ಬರಲ್ಲ. ಆದ್ರೆ MP ಕೊಡ್ತಾರೆ, MLAನೂ ಕೊಡ್ತಾರೆ, ಎಲ್ಲರೂ MLCನೂ ಕೊಡ್ತಾರೆ. ಈ ರೀತಿ ಇಲ್ಲಿ ಜನಸೇವಾ ವಿದ್ಯಾ ಕೇಂದ್ರಕ್ಕೆ 106 ಕೋಟಿಗಳ ಅನುದಾನವನ್ನ ಕೊಟ್ಟಿದ್ದಾರೆ. ಇದನ್ನ ಪ್ರಶ್ನೆ ಮಾಡದಂತಹ ಒಬ್ಬ ವ್ಯಕ್ತಿ ವೆಂಕಟೇಶ್ ಅನ್ನುವಂಥವ್ರ ಕೊಲೆ ಆಗತ್ತೆ. ಅವರು RTI ನಲ್ಲಿ ಹಾಕಿದ್ರು. ಆ RTI ನಲ್ಲಿ ಹಾಕಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ಇನ್ಯಾರ್ದೋ ಮೂಲಕ ಅವರನ್ನ ಕೊಲೆ ಮಾಡಿಸಿದ್ರು. ಆದ್ರೆ ಆ ಆರೋಪ ಇವ್ರ ಮೇಲೆ ಬರ್ಲಿಲ್ಲ. ಆದ್ರೆ ಗಾಳಿಯಲ್ಲಿ ಸುದ್ದಿ ಇರುವಂತದ್ದು ಅದನ್ನು ಮಾಡಿಸಿದ್ದೇ ಸಂಘ ಪರಿವಾರದವರು ಅನ್ನುವಂತ ಆರೋಪ ಇದೆ. ಅಂದ್ರೆ ಈ ರೀತಿ ಅನುದಾನವೂ ಕೂಡ ಬೇಕಾದಷ್ಟು ಹೋಗ್ತದೆ. ಒಂದ್ ಕಡೆ ಜಮೀನು ಕೊಟ್ಟಿದ್ದಾರೆ. ಇದು ನಿರಂತರವಾಗಿ ನಡೀತಾ ಇರುವಂತದ್ದು ಗೊತ್ತಿರುವಂತ ಕಾಂಗ್ರೆಸ್ನವರು ಯಾಕೆ ಮಾತಾಡ್ತಾ ಇಲ್ಲ? ಬಿಜೆಪಿ ಸರ್ಕಾರ RSS ಕೊಡೋದು ಮಾಮೂಲು ಸಾಮಾನ್ಯ. ಅದು ಆದ್ರೆ ಕಾಂಗ್ರೆಸ್ ಏನಾದ್ರೂ ಕೊಟ್ಟಿದೆಯಾ? ಕಾಂಗ್ರೆಸ್ನವರು ಏನು ಕೊಟ್ಟಿಲ್ಲ, ಆದರೆ ಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳಿದೆ. ಅಂದರೆ ಅನುದಾನಗಳನ್ನು ಕೊಟ್ಟಿರಬಹುದು, ಕೊಟ್ಟಿದ್ದಾರೆ, ಅನುದಾನಗಳನ್ನು ಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳಿದೆ. ಅಂದರೆ ಕೆಲವು ಮಿನಿಸ್ಟರ್ಗಳು, ಅದು ನನಗೆ ಗೊತ್ತಿಲ್ಲ, ಅದು ಗೊತ್ತಿರುವಂತದನ್ನ ಒಂದು ಗೊತ್ತಿರೋ ಆರೋಪ ಕೇಳಿ ಬಂದಿರೋದ್ರಿಂದ ಹೇಳಬೇಕಾಗತ್ತೆ. ಮೊದಲನೇ ಅವಧಿಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇವರ ಉಸ್ತುವಾರಿಯಲ್ಲಿದ್ದಾಗ, DK ಶಿವಕುಮಾರ್ ಅವರ ಉಸ್ತುವಾರಿಯಲ್ಲಿದ್ದಾಗ, ಅಲ್ಲಿ ಕಮಿಷನ್ ಬೇಸಿಸ್ಗೋಸ್ಕರ ಏನೋ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಿದರು ಅಂತ ಹೇಳ್ತಾರೆ. ಆ ವ್ಯವಸ್ಥೆಯನ್ನ ಮುಂದೆ ಬಂದಂತಹ ಅಂದ್ರೆ ಬಿಜೆಪಿ ಸರ್ಕಾರ ಅದೇ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಜನರ ಜೀವನಾಡಿ ಆಗಿರುವಂತಹ ಕಲೆ, ಸಂಸ್ಕೃತಿ, ಆಮೇಲೆ ಜನಪದ ಮತ್ತೆ ನಾಟಕ ಇಂಥವೇನಿದಾವಲ್ಲ, ಈ ಎಲ್ಲ ಚಟುವಟಿಕೆಗಳಿಗೆ ಅಂಕುಶ ಹಾಕುವ ರೀತಿಯಲ್ಲಿ ಅಥವಾ RSS ನ ಮೂಲಕವೇ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಕೂಡಿಸ್ತಾರಂತೆ. ಆ ವ್ಯಕ್ತಿ ಹೇಳಿದಾಗೆ ಅಲ್ಲಿನ ಡೈರೆಕ್ಟರ್ಗಳು, ಕಮಿಷನರ್ ಕೇಳಬೇಕಂತೆ. ಇಲ್ಲಿವರೆಗೆ ವಾತಾವರಣ ಬದಲಾವಣೆ ಆಗಿತ್ತು. ಆಗ ಸಂಘ ಪರಿವಾರದ ವ್ಯಕ್ತಿಗಳಿಗೆ ಅತಿ ಹೆಚ್ಚಿನ ದಿನ ಅನುದಾನವನ್ನ ಕೊಟ್ಟರು. ಇದು ಆರೋಪ ಕೇಳಿ ಬಂದಿದೆ. ಅದು ಅಲ್ಲಿಗೆ ನಿಂತಿಲ್ಲ, ಅದು ಯಥಾಸ್ಥಿತಿ ಮುಂದುವರೆದು ಬಂದಿದೆ. ಏನೂ ಬದಲಾವಣೆ ಆಗಿಲ್ಲ ಅನ್ನುವಂಥ ಆರೋಪ ಒಂದು ಕಡೆ. ಆದರೆ ನಾನೇ ಕೇಳಿರುವಂಥದ್ದು, ನಾನೇ ನೋಡಿರುವಂಥದ್ದು, ಇವತ್ತು ಕಾಂಗ್ರೆಸ್ಸಿನ ಗ್ಯಾರಂಟಿಗಳಿದೆಯಲ್ಲ, ಈ ಗ್ಯಾರಂಟಿ ಈ ಏನು ಆಗ್ತಾ ಇದೆ, ಜನ ಅದರ ಲಾಭವನ್ನು ತಗೊಳ್ತಾ ಇದ್ದಾರೆ. ಅದಕ್ಕೆ ಇರುವಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಇದಾರಲ್ಲ, ಅವರ ಹತ್ರ ಸಂಘ ಪರಿವಾರದವರೇ, ಅವನು ಬಿಜೆಪಿ ಮಿನಿಸ್ಟರ್ ಮುಂದೆನೂ ಅವನೇ PAPS, ಕಾಂಗ್ರೆಸ್ನ ಇವ್ರ ಮುಂದೆನೂ ಅದೇ ವ್ಯಕ್ತಿ PAPS. ಅಂದ್ರೆ ನಿಮಗೆ ಬೇರೆ ಕಾಂಗ್ರೆಸ್ ವ್ಯಕ್ತಿಗಳು ನಿಮ್ಮ ಹತ್ರ ಇಲ್ವಾ? ಹಾಗಿದ್ರೆ ಸಂಘ ಪರಿವಾರದವರು ನಿಮ್ಮ ಹತ್ರ ಯಾಕಿದ್ದಾರೆ? ಕಾಂಗ್ರೆಸ್ನವ್ರ ಹತ್ರ ಯಾಕೆ PS ಗಳಿದ್ದಾರೆ? ಅಂದ್ರೆ ಕೊಟ್ಟು ತಗೊಳ್ಳುವಂತ ವ್ಯವಹಾರಕ್ಕೋಸ್ಕರ ಇಟ್ಕೊಂಡಿದಾರ. ಉಪಾಧ್ಯಕ್ಷ ಅಂತ ಕಾಣುತ್ತೆ. ಉಪಾಧ್ಯಕ್ಷನ ಹತ್ರ ಒಬ್ಬ ವ್ಯಕ್ತಿ, ಆತ RSS ನವನು, ಕಟ್ಟರ RSS ನವನಿದ್ದಾನೆ. ಅಲ್ಲಿ ಅನೇಕ ಜನ ಅಲ್ಲ, ನೀವು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ, ಇದು ಉಪಾಧ್ಯಕ್ಷ ಅಷ್ಟೇ ಅಲ್ಲ, ನಮ್ಮ CM ಅವರ ಮಾಧ್ಯಮ ಕಾರ್ಯದರ್ಶಿ ಯಾರಾಗಿದ್ರು? ಅಲ್ಲ, ಹಿಂದೆ ಮಾಧ್ಯಮ ಕಾರ್ಯದರ್ಶಿ ಆಗಿದ್ದುಕ್ಕಿಂತಲೂ ಅವರ ಮನೆಗೆ ಯಾವಾಗಲೂ ವಿಶ್ವೇಶ್ವರ ಭಟ್ರು ಹೋಗ್ತಿದ್ರು. ಹೌದೌದು. ಅವರು ಜೊತೆಯಲ್ಲಿ ಅವರಿಗೆ ಸಾಕಷ್ಟು ಇಂಟರ್ವ್ಯೂ. ಯಾಕೆ ಅವ್ರನ್ನ ಮನೆಗೆ ಸೇರಿಸ್ತಾ ಇದ್ರಿ? ಏನಕ್ಕೆ ಅವರ ಸಲಹೆ? ಸಿದ್ದರಾಮಯ್ಯ ಅವರು ಒಡನಾಡಿಯೂ ಆಗಿದ್ರು, DK ಅವರು ಒಡನಾಡಿಯೂ ಹೌದು, ಈಗಲೂ ಹಾಗೆ ಮುಂದುವರೆದಿದೆ. ಅನೇಕ ಮಂತ್ರಿಗಳ ಹತ್ರ ಸಂಘ ಪರಿವಾರದ ವ್ಯಕ್ತಿಗಳು, ಈಗಲೂ ಮಿನಿಸ್ಟರ್ಗಳು ಅವರ ಹತ್ರ ಇದ್ದಾರೆ ಅನ್ನುವಂಥದ್ದು ಆರೋಪಗಳಿದೆ. ಬರೀ ಅಷ್ಟು ಮಾತ್ರ ಅಲ್ಲ, ಇದು ಯಾವುದೂ ಕೂಡ ಏನು ಸಂಘ ಪರಿವಾರದ ಸಂಸ್ಥೆ ಕೊಟ್ಟಿರುವಂತ ಜಮೀನನ್ನು ವಾಪಸ್ ಕಿತ್ಕೊಳ್ಳಿಕ್ಕೆ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಈ ಏನು ವಕೀಲರಿದಾರಲ್ಲ, ಆ ವಕೀಲರುಗಳು ತಪ್ಪು ಸಂದೇಶ ಅಥವಾ ತಪ್ಪು ದಾರಿಗೆ ಕಳಿಸೋದಕ್ಕೋಸ್ಕರ ಆ RSS ನವರೇ ಇಲ್ಲಿ ಹೆಚ್ಚು ವಕೀಲರುಗಳು ಸರ್ಕಾರದಲ್ಲಿದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಆರೋಪ ಇದೆ. ಇದನ್ನೆಲ್ಲ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಇಡೀ ನಾಡಿನ ಜನತೆಗೆ ಕಣ್ಣಿಗೆ ಮಣ್ಣೇರಿಸುವಂಥದ್ದು ಅಥವಾ ಕಿವಿ ಮೇಲೆ ದಾಸವಾಳದ ಹೂವಿಡೋ ರೀತಿಯಲ್ಲಿ ಹೇಳಲಿಕ್ಕೆ RSS BJP ವಿರೋಧ,
ಆದರೆ ಒಳ ಒಪ್ಪಂದನ ಅನ್ನುವಂತ ಪ್ರಶ್ನೆಗಳು ನಿರಂತರವಾಗಿ ನನಗೂ ಅದೇ ಕಾಡ್ತಾ ಇದೆ. ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ವಿರೋಧ ಮಾಡ್ತಾರೆ, ಬಿ ಕೆ ಹರಿಪ್ರಸಾದ್ ಅವರು ವಿರೋಧ ಮಾಡ್ತಾರೆ, ಸಿದ್ದರಾಮಯ್ಯ ಆದಿಯಾಗಿ ರಾಹುಲ್ ಗಾಂಧಿ ಅವರು ವಿರೋಧ ಮಾಡ್ತಾರೆ. ಇದರ ಆಚೆ ಕೆಲವರು, ಈಗ ಡಿ ಕೆ ಶಿ ಅಂತವ್ರು ಇರ್ಬೋದು, ಕೆಲವರು ತುಂಬ ಒಳ ಒಪ್ಪಂದಗಳನ್ನ, ಒಳ ವ್ಯವಹಾರಗಳನ್ನ ಮಾಡ್ತಾನೆ RSS ಪ್ರೇಮವನ್ನು ಹೊಂದಿದ್ದಾರೆ. ನೀವು ಹೇಳಿದಾಗೆ ಅವರ ಡ್ರೆಸ್ ಒಳಗಡೆ RSS ಚಡ್ಡಿ ಇರುತ್ತೆ ಅಂತ ಹೇಳಿದಿರಿ. ಅದು ಯಾಕೆ ಹೀಗೆ ಈ ಬಂದಿತನ, ಯಾಕೆ ಈ ದ್ವಂದ್ವ ಯಾಕೆ ಅಂತ? ಅವರಿಗೆ, ಕಾಂಗ್ರೆಸ್ನವರಿಗೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಇದೆ. ಅವರಿಗೆ ಐಡಿಯಾಲಜಿ ಸ್ಪಷ್ಟತೆ ಇಲ್ವಾ ಅಂತ? ಐಡಿಯಾಲಜಿ ಅಲ್ಲ, ಇವರಿಗೆ ಐಡಿಯಾಲಜಿಗಿಂತ ತಮ್ಮ ಅಧಿಕಾರ ಮುಖ್ಯ. ಅದಕ್ಕೋಸ್ಕರನೇ ಈಗ ದಕ್ಷಿಣ MP ಕ್ಷೇತ್ರ ಇದೆ, ಬೆಂಗಳೂರು ದಕ್ಷಿಣ MP, ಅದರಲ್ಲಿ ಕೆಲವರು ಕಾಂಗ್ರೆಸ್ಸಿನ MLAಗಳಿದ್ದಾರೆ. ಬಿಜೆಪಿಯನ್ನ ಗೆಲ್ಲಿಸ್ಲಿಕ್ಕೆ ಅಂದ್ರೆ MP ಕ್ಷೇತ್ರ ನಿಮ್ದು, MLA ಕ್ಷೇತ್ರ ನಮ್ಮನ್ನು ಗೆಲ್ಲಿಸ್ಬೇಕು. ಇದು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ದಕ್ಷಿಣದಲ್ಲಿ. ಅದೇ ರೀತಿಯಲ್ಲಿ ಉತ್ತರದಲ್ಲೂ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಅವರವರ ಸ್ಥಾನದ ಭದ್ರತೆಗಾಗಿ ಅವರಿದ್ದಾರೆ ವಿನಃ ಕಾಂಗ್ರೆಸ್ಸಿನ ಮೇಲಿನ ಪ್ರೀತಿ ಇಲ್ಲ. ಆದರೆ ಈ ದೇಶಕ್ಕೆ ಒಂದು ರೀತಿಯಲ್ಲಿ ಜನರ ಬದುಕನ್ನು ಕಟ್ಟಿಕೊಟ್ಟಂತಹ ಕಾಂಗ್ರೆಸ್, ಆಹಾರದ ಭದ್ರತೆ ಇರ್ಬೋದು, ಅಥವಾ ಮಾಹಿತಿ ಹಕ್ಕಿನ ಭದ್ರತೆ ಇರ್ಬೋದು, ಅಥವಾ ಜೀವನದ ಭದ್ರತೆ ಇರ್ಬೋದು, ಏನೆಲ್ಲ ನಾವಿವತ್ತು ನೋಡ್ತಾ ಇದ್ದೀವಿ ಅಥವಾ ಅನುಭವಿಸ್ತಾ ಇದ್ದೀವಿ, ಅಥವಾ ನಾವೊಂದು ಸ್ಥಿತಿಗತಿಗೆ ಬಂದಿದ್ದೀವಿ, ಇವತ್ತು ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತನಾಡ್ತಾ ಇದ್ದೀವಿ, ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಂಥದ್ದು ಕಾಂಗ್ರೆಸ್. ಈವನ್ ಇವತ್ತೇನು RSSನವರ ನೆಲವು ಇದೆಯಲ್ಲ, ಪ್ರತಿಭಟನೆ ಆದ ತಕ್ಷಣ ಅವರನ್ನ ಹತ್ತಿಕ್ಕುವಂಥದ್ದು, ಈಗ ನಿನ್ನೆ ಒಂದು ಕಡೆ ಎಲ್ಲ ಆಗಿದೆ ಅಂತ ಭಾರಿ ಕೆಟ್ಟದಾಗಿ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿಯವರ ಒಂದು ಕಾರ್ಯಕ್ರಮ ನಡಿಬಾರದು ಅನ್ನೋದಕ್ಕೋಸ್ಕರ ಹೊಲಸು ನೀರಂತಂದು ಗಬ್ಬಿಡಿಸುವಂಥದ್ದನ್ನು ಮಾಡಿದರಂತೆ. ಆ ರೀತಿ ಕಾಂಗ್ರೆಸ್ನವರು ಎಂದು ಮಾಡಲಿಲ್ಲ, ಎಲ್ಲರನ್ನು ಬೆಳೀಲಿಕ್ಕೆ ಅವಕಾಶ ಕೊಟ್ಟರು. ಆದರೆ ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ, ಕರ್ನಾಟಕದ ಕಾಂಗ್ರೆಸ್ ಅನ್ನ ಮುಕ್ತಾಯ ಮಾಡ್ತೀವಿ ಅಂತ ಹೇಳೋದು ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈಗಾಗಲೇ ಮುಕ್ತಾಯ ಮಾಡಿಬಿಟ್ಟಿದ್ದಾರೆ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಅನ್ನ ಮುಕ್ತ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಇಟ್ಕೊಂಡು ಹೊರಟಿರೋದು. ನಾಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಆಗಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ, ಆದರೂ ಆಗಬಹುದು. ಆದರೆ ನಾಳೆ ದಿನ ನಾವು ಏನಾದ್ರೂ BJPಗೆ ಹೋಗ್ಲಿಕ್ಕೆ ಅವಕಾಶ ಇರಬೇಕಾ, ಅದಕ್ಕೆ ಸಾಫ್ಟ್ ಕಾರ್ನಲ್ ಇರಬೇಕಾ ಅನ್ನೋಂತ ಕಾರಣಕ್ಕೋಸ್ಕರ ಪಕ್ಷಾಂತರ ಆಗ್ಲಿಕ್ಕೆ ಬಿಜೆಪಿಯ ವಿರುದ್ಧ ಮಾತನಾಡ್ತಾ ಇಲ್ವಾ, RSS ವಿರುದ್ಧ ಮಾತನಾಡ್ತಾ ಇಲ್ವಾ ಅನ್ನೋಂತ ಅನುಮಾನ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಕೇವಲ ಈಗ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಿದ್ದಾರೆ. ಏನು ಮಾತನಾಡ್ತಿದ್ದಾರೆ? ನಿಮ್ಮ RSS ಅನ್ನ ರಿಜಿಸ್ಟರ್ ಮಾಡ್ಲವರೆಗೆ ಬಿಡಲ್ಲ, ರಿಜಿಸ್ಟರ್ ಆಗೋವರೆಗೆ ಬಿಡಲ್ಲ ಅಂತ. ಸ್ವಾಮಿ, ಆಕ್ಷನ್ ಪ್ಲಾನ್ ಏನು ಮಾಡಿದಿರಿ? ಯಾವ ನೋಟಿಸ್ ಕೊಟ್ಟಿದ್ದೀರಿ? ನೋಟಿಸ್ಗೆ ಬೆಲೆ ಇದೆಯಾ? ಉತ್ತರ ಪತ್ರಕ್ಕೆ ಬೆಲೆ ಇಲ್ಲ, ನಿಮ್ಮ ಪತ್ರಕ್ಕೆ ಯಾವುದೇ ಬೆಲೆ ಇಲ್ಲ. ನಿಮ್ಮ ನೋಟಿಸ್ಗೆ ಬೆಲೆ ಇದೆ. ಲೀಗಲ್ ನೋಟಿಸ್ ಕೊಟ್ಟಿದ್ದೀರಾ ಅಥವಾ ಆಕ್ಷನ್ ತಗೊಂಡಿದ್ದೀರಾ? ನಾನು ಇಡೀ ದೇಶದ ಎಲ್ಲ ಸರ್ಕಾರಗಳಿಗೆ ಒಂದು ಪತ್ರ ಕೊಟ್ಟೆ. ಆ ಪತ್ರದ ಅನ್ವಯ ಕೇರಳದಲ್ಲಿ ಒಂದು ಆಕ್ಷನ್ ತಗೊಂಡ್ರು. ದೇವಸ್ಥಾನ ಇರೋದು ಆಧ್ಯಾತ್ಮದ ಚಟುವಟಿಕೆಗಳಿಗೆ ಮಾತ್ರ, ಇಲ್ಲಿ ಯಾವುದೇ ಅನ್ಯ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಮಾಡಿದ್ರು. ನೀವು ಮಾಡಿ, ಬೇಡ ಅಂದಾರು. ದೇವಸ್ಥಾನದ ಪ್ರಾಂಗಣಗಳಲ್ಲಿದೆ, ಬಯಲಿದೆ, ಇದರಲ್ಲಿ ಎಲ್ಲೂ ಕೂಡ RSSನ ಚಟುವಟಿಕೆ ನಡೆಯೋ ಹಾಗಿಲ್ಲ. ಮಾಡಿ, ಆದೇಶ ಮಾಡಿ, ಅದನ್ನು ಮಾಡಬೇಕು. ಹೋಯ್ತಪ್ಪ, ಶಾಲೆಗಳಿದೆ, ಶಾಲಾ ಆಟದ ಮೈದಾನಗಳಿದೆ, ಅದು ಶಾಲೆಯ ಮಕ್ಕಳಿಗೆ ರಿಸರ್ವ್ ಇರೋದು. RSSನವ್ರಿಗೆ, ಬೇರೆಯವರಿಗೆ, ಪುಂಡಪೋಖರಿಗಳು, ಪೋಲಿಗಳು ಬಂದು ಅವರ ಏನೋ ಆಟಾಟೋಪ ಮಾಡ್ಲಿಕ್ಕಲ್ಲ. ಅದನ್ನು ತಪ್ಪಿಸ್ಲಿಕ್ಕೆ ಆದೇಶ ಹೊರಡಿಸಿ, ಅಲ್ಲಿ ಆ ರೀತಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೀತಾ ಇದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ಮಾಡಿ ಆದೇಶನ. ಅವ್ರು ಅದನ್ನು ಮಾಡ್ತಾ ಇಲ್ಲ. ಬರೀ ದಿನ ಬೆಳಗ್ಗೆ ಆದ್ರೆ ಕುಂತ್ರೆ ನಿಂತ್ರೆ ಮಾತನಾಡಿದ್ರೆ ಹೋದ್ರೆ ಬಂದ್ರೆ RSS ಮಾಡಿ ಸ್ವಾಮಿ ಆಕ್ಷನ್ ಪ್ಲಾನು ಅಂದ್ರೆ ಅದನ್ನು ಮಾಡ್ತಾ ಇಲ್ಲ. ಅಂದ್ರೆ ಇವರು ಮಾತನಾಡುವಂತವ್ರು ಕೇವಲ ನಾಟಕ ಮಾಡ್ತಾ ಇದ್ದಾರೆ. ಇನ್ ಕೆಲವರು ತಮ್ಮ ಅವಕಾಶ ಏನೋ ಆಗಬಹುದು ಅಂತ ಹೇಳಿ ಅಡ್ಗೋಡೆ ಮೇಲೆ ದೀಪ ಇದ್ದ ಹಾಗೆ ಈ ಕಡೆ ಬೇಕಾದ್ರೆ ಈ ಕಡೆ ನೆಗೆಯೋಣ, ಈ ಕಡೆ ಬೇಕಾದ್ರೆ ಈ ಕಡೆ ನೆಗೆಯೋಣ ಅಂತ ಹೋಗ್ತಾ ಇದ್ದಾರ. ಎರಡೂ ಅನುಮಾನಗಳು ನನ್ನನ್ನು ಕಾಡ್ತಾ ಇದೆ. ಅದಕ್ಕೋಸ್ಕರನೇ DK ಅವರು ಮಾತನಾಡ್ತಾ ಇಲ್ಲ.